ಇದು ಅನ್ಯಾಯ ತಡಿಬೇಕಪ್ಪ, ಮುಚ್ಚಿ ಹೋಗ್ಬೇಕು, ಬಂದಾಗಬೇಕು ಅಂತೇಳಿ. ಹೀಗಾಗಿ SIT ಇವತ್ತು ಅತಿ ಮುತುವರ್ಜಿಯಿಂದ ತನ್ನಗೆ ವಹಿಸಿದಂಥ ಜವಾಬ್ದಾರಿನ ಸ್ಪೆಷಲಾಗಿ ಟೆಸ್ಟ್ ಕೊಟ್ಟು ಹುಡುಕ್ತಾ ಇದೆ ಅನ್ನೋದು ಹೇಳ್ಬೇಕಾಗಿದೆ. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಇಲ್ಲೇ ಅದ. ಯಾಕಂದ್ರೆ ಭಾಳ ದೊಡ್ಡ ಸ್ಪ್ರೆಡ್ ಔಟ್ ಆಗ್ಯದ ಆಲ್ ಓವರ್ ಇಂಡಿಯಾ. ಅದೇ ಕಾಲಕ್ಕೆ ಹೊರದೇಶದವ್ರು ಸಹಿತ ಬೇರೆ ಬೇರೆ ದೇಶಗಳ ಮೀಡಿಯಾಗಳ ಸಹಿತ ಇವತ್ತೆಲ್ಲ ಜಮಾಯಿಸಿದ್ದಾರೆ. ಹೀಗಾಗಿ ಹೊಸದು ಏನಾದರೂ ಸಿಗ್ಬೋದಾ, ಏನಾದರೂ ಅದ್ಭುತವಾದದ್ದು, ಜನಕ್ಕೆ ತಿಳಿಸ್ಬೇಕಾದದ್ದು, ಅನ್ಯಾಯ ಆದದ್ದು, ಒಂದು ಕಳೆ ಬಾರ ಸಿಗ್ಬೋದೇನು ಅನ್ನುವಂಥ ಆತಂಕ, ಕುತೂಹಲ ಎಲ್ಲನೂ ಇದೆ. ಈ ಅಧರ್ಮೀಯರಿಗೆ ಆತಂಕ ಆದರೆ ಈ ಧರ್ಮೀಯರು, ಧರ್ಮ ನಂಬಿಕೊಂಡಂಥವ್ರು, ಮಂಜುನಾಥ ದೈವ ಅಂತ ನಂಬಿಕೊಂಡಂಥವ್ರು, ಇಂಥವ್ರನ್ನ ಅನ್ಯಾಯಕೋರು ಸಿಗಲಿ ಅನ್ನುವಂಥ ಮಾತುಗಳಿದ್ದಾವೆ. ಹೌದು, ಸಿಗಬೇಕದು. ಯಾಕಂತಂದ್ರೆ ಅಲ್ಲಿ ಅನ್ಯಾಯಗಳು ನಡೀತಾ ಇದ್ದಿದ್ದು ಸುಳ್ಳಲ್ಲ. ಅನೇಕ ಭೂಮಿಗಳಾಗಿದ್ದಾವೆ, ಮಾವತರು ಮರಣ ಆಗ್ಯದ, ಸಾವು ಆಗ್ಯದ. ಯಾಕಪ್ಪ ಅಂದ್ರೆ ಇವತ್ತು ಅವೆಲ್ಲ ಕಣ್ಣಿಗೆ ಕಾಣುವಂಥ ಸತ್ಯಗಳಿವೆಲ್ಲ ಇವು. ಹೀಗಾಗಿ ಇವಕ್ಕೊಂದು ಪರಿಹಾರ ಏನಾದರೂ ಅಥವಾ ಅಂತ್ಯ ಆಗಬೇಕಾಗಿದ್ರೆ ಇಲ್ಲಿ ಈ ಬುರುಡೆಗಳು ಸಿಗೋದು ಭಾಳ ಮುಖ್ಯ ಅದ. ಯಾಕಂದ್ರೆ ಸತ್ಯ ಹೊರಗೆ ಬರಲಿ ಅನ್ನೋದು ಎಲ್ಲರೂ ಆಸೆ. ಆದರೆ ಅಲ್ಲಿ ಸಿಗದೇ ಇದ್ದರೆ ಮುಂದೆ ಏನು ಅನ್ನೋಂಥ ಮತ್ತೊಂದು ಪ್ರಶ್ನೆ ಅನ್ನೋದ. ಅದು ನಿಧಾನಕ್ಕೆ ನಿನ್ನೆಯಿಂದ ಇವತ್ತಿನ ಹುಡ್ತಾ ಇದೆ. ಸಿಗದೇ ಇದ್ದರೆ ಮುಂದೆ ಅಂದ್ರೆ ಮುಂದೆ ಏನು ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಈ ಕೇಸನ್ನು ಮುಚ್ಚಿ ಹಾಕೋದು ಭಾಳ ಸುಲಭವಾದ ಹಾದಿಗಳು ಇದ್ರ ಹಿಂದಿದ್ದಂಥ ಜನರಿಗೆ ಆಗಿಬಿಡ್ತದಂತ. ಆಲ್ರೆಡಿ ಅದು ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ನೋಡಿದರು, ಮತ್ತೇನೋ ಮಾಡಲಿಕ್ಕೆ ನೋಡಿದರು. ಅಲ್ಲಿ ಬಂದಂಥ ವ್ಯಕ್ತಿ ಮುಸ್ಲಿಂ ಅಂತ ಹೇಳಿದರು. ಇನ್ನೊಬ್ಬ